ಸರ್ಕಾರದ ಖಜಾನೆಯಿಂದ ಬರೋಬ್ಬರಿ 24,89,04,805 ರೂಪಾಯಿ ವೆಚ್ಚವಾಗಿದ್ದು ಮಾಹಿತಿಯಿಂದ ಕಂಡುಬಂದಿದೆ. ಅದರಲ್ಲಿ ಗಣ್ಯಮಾನ್ಯರ ವಸತಿಗಾಗಿ 682 ಲಕ್ಷ ರೂಪಾಯಿ, ಆ ಗಣ್ಯಮಾನ್ಯರ ಊಟ ಉಪಹಾರಕ್ಕಾಗಿ 235 ಲಕ್ಷ ಅಂದರೆ 2,35 ಲಕ್ಷ ರೂಪಾಯಿ. ಇನ್ನು ಪೊಲೀಸ್ ಇಲಾಖೆಗೆ ಟೋಟಲ್ 7,32 ಲಕ್ಷ ರೂಪಾಯಿ ಹಣ ವೆಚ್ಚವಾಗಿದೆ ಪೊಲೀಸ್ ಇಲಾಖೆಗೆ. ಲೋಕೋಪಯೋಗಿ ಇಲಾಖೆಗೆ 5,71 ಲಕ್ಷ ಹಣ ವೆಚ್ಚವಾಗಿದೆ. ಇದನ್ನೆಲ್ಲ ಲೆಕ್ಕ ಹಾಕಿ ನೋಡಿದಾಗ ಬೆಳಗಾವಿಯಲ್ಲಿ ಅಧಿವೇಶನ ಹೇಗೆ ನಡೀತಪ್ಪ ಅಂದ್ರೆ ವಿಧಾನಸಭೆ ಕಾರ್ಯಕಲಾಪಗಳು 66 ಗಂಟೆ 11 ನಿಮಿಷ ನಡೆದಿದೆ 10 ದಿವಸದಲ್ಲಿ. ಅದರಂತೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳು 57 ಗಂಟೆ 29 ನಿಮಿಷ. ಟೋಟಲ್ ಆಗಿ 124 ಗಂಟೆ ಅಧಿವೇಶನದ ಕಾರ್ಯಕಲಾಪಗಳು ನಡೆದಿವೆ. ಈ 124 ಗಂಟೆಗೆ 24,89,04,805 ರೂಪಾಯಿ ಅಂದ್ರೆ ಅಧಿವೇಶನದ ಪ್ರತಿ ಗಂಟೆಗೆ 20 ಲಕ್ಷ ರೂಪಾಯಿ 8,000 ರೂಪಾಯಿ ಖರ್ಚು ಬರ್ತದೆ. 20 ಲಕ್ಷ 8,000 ರೂಪಾಯಿ ಒಂದು ಗಂಟೆ ಅಧಿವೇಶನ ಖರ್ಚು ಬರ್ತದೆ. ಆದರೆ ನಡೀತಾ ಇದ್ದೇನು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಆಗಲಿ ಯಾವುದೂ ಚರ್ಚೆ ಇಲ್ಲೇ ಇಲ್ಲ, ಬರೀ ಗಲಾಟೆ, ಸದನ ಮುಂದೂಡಿಕೆ. ಅದಕ್ಕೆ ನಂದೇನು ಈ ವಿಧಾನಸಭೆ ಸದಸ್ಯರುಗಳಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಅಧಿವೇಶನ ಸಮಯದಲ್ಲಿ ಅವ್ರ ಊರಿಂದ ಹೋಗಿ ಬರಲಿಕ್ಕೆ, ಅಲ್ಲಿಂದ ಬೆಳಗಾವಿ ಬರಲಿಕ್ಕೆ ಪ್ರತಿ ಕಿಲೋಮೀಟರ್ಗೆ 35 ರೂಪಾಯಿ ಪ್ರಯಾಣ ಭತ್ಯೆ ಕೊಡ್ತಾರೆ. ಅವ್ರು ಕೈಯಿಂದ ರೊಕ್ಕ ಹಾಕೊಂಡು ಹೋಗಿಲ್ಲ. ಅದು ಅಲ್ಲೇ ಅಧಿವೇಶನದ 2 ವರ್ಷ ಮೊದಲು, ಅಧಿವೇಶನ ಮುಗಿದ 2 ವರ್ಷ ನಂತರ ಪ್ರತಿದಿನ 2,500 ರೂಪಾಯಿ ಅಧಿವೇಶನ ಭತ್ಯೆಯನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಇಲ್ಲಿ ಬೆಳಗಾವಿ ನಗರದಲ್ಲಿ ಏನು ಲಾಜ್ ಮಾಡಿ ಅಥವಾ ಹೈವೇ ಇರ್ತಾರೋ ಇವರಿಗೆ ದಿನನಿತ್ಯ ಸುವರ್ಣಸೌಧಕ್ಕೆ ಹೋಗ್ಲಿಕ್ಕೆ 2,500 ರೂಪಾಯಿ ಅವರು ಕೊಡ್ತಾರೆ. ಅಲ್ಲಿ 70 ಇದೆ, ತಾವು ನೋಡ್ಬೋದು. ಈ ಕೆಲ ತೆಗೆದುಕೊಂಡು ನಮ್ಮ ಶಾಸಕರು ಏನು ಮಾಡಿದಾರೆ ಅಂದ್ರೆ ಅಧಿವೇಶನದಲ್ಲಿ ಭಾಗವಹಿಸೋದು ಭಾಳ ಕಡಿಮೆ ಇದೆ. ಏನಾಗೈತು ಅಂದ್ರೆ ಒಂದು ದುರ್ದೈವ ಸಂಖ್ಯೆ ಅವ್ರಿಗೆ ನಾವು ಇದೆಲ್ಲ ಕೊಟ್ಟು ಸಹಿತ ಭಾಳ ಕಡಿಮೆ ಜನ ಇವತ್ತು ಒಂದು ಇದರಲ್ಲಿ ಭಾಗವಹಿಸಿದ್ದಾರೆ. ವಿಧಾನಸಭೆ ಕಲಾಪಗಳಲ್ಲಿ ಏನಾಗಿದೆ ಅಂದ್ರೆ ಪೂರ್ಣಾವಧಿಗೆ 53 ಜನ ಶಾಸಕರು ಮಾತ್ರ ಅವ್ರು ಹದರಿ ತಗೊಂಡಲ್ಲ. 53 ಜನ ಶಾಸಕರು ತಪ್ಪದೇ ಭಾಗವಹಿಸಿದ್ದಾರೆ. 53 ಜನ ಶಾಸಕರು. ಇನ್ನು ವಿಧಾನ ಪರಿಷತ್ತಿನ ಸದಸ್ಯರು ಕೇವಲ 33 ಜನ ಮಾತ್ರ ಭಾಗವಹಿಸಿದ್ದಾರೆ. ತಮಗೆಲ್ಲ ಗೊತ್ತಿರಲಿ. ಅಂದರೆ ಇವರ ಅಧಿವೇಶನ ಬಗ್ಗೆ ಏನಪ್ಪ ಇಷ್ಟೆಲ್ಲ ಸವಲತ್ತು ಕೊಡಲು ಸಹಿತ ಇವರು ಅಧಿವೇಶನದಲ್ಲಿ ಯಾವ ರೀತಿ ಭಾಗವಹಿಸಿದ್ದಾರೆ ಅನ್ನಲಿಕ್ಕೆ ನಾನು ಐಟಿಐದಲ್ಲಿ 2 ಹದರಿ ತಗೊಂಡ್ಬಿಟ್ಟಿದ್ದೀನಿ. ಇದಂದರೆ ಕೆಲವು ಮಾಹಿತಿಗಳನ್ನ ಹೇಳಿ ಬಯಸ್ತಾ ಇದ್ದೀನಿ. ಪ್ರಮುಖ ಮಾಹಿತಿಗಳು ಏನಾಗಿದೆ ಅಂದರೆ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಈ ಬೆಂಗಳೂರಿನಿಂದ 239 ಜನ ವಿಧಾನಸಭೆಯಿಂದ ಹೇಳ್ತಾ ಇರೋದು. ಅಧಿಕಾರಿ ಭಾಳ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ. ಅವ್ರಿಗೆ ಊಟದ ಸಲುವಾಗಿ ಏನು ಮಾಡಿದ್ದಾರೆ ಅಂದ್ರೆ ರಾತ್ರಿ 500 ರೂಪಾಯಿ ಕೊಡ್ತಾರೆ. ಅವ್ರು ಮಧ್ಯಾಹ್ನ ಊಟ ಅಲ್ಲೇ ಇರ್ತದೆ. ಅದು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಹೊಟ್ಟೆದವ್ರು ಎಷ್ಟು ಖರ್ಚು ಆಗ್ತಾರೆ ಗೊತ್ತಿಲ್ಲ. ತಲಾ 500 86,500 ರೂಪಾಯಿ ಊಟದ ವೆಚ್ಚಾಗಿದೆ. ವಿಧಾನಸಭೆಯಿಂದ 701 ಜನ ಅಧಿಕಾರಿ ಸಿಬ್ಬಂದಿಗಳ ಅವರ ಅಧಿವೇಶನ ಭತ್ಯೆ 82,90,000 ರೂಪಾಯಿ ಆಗಿದೆ. ಇಲ್ಲಿ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ. ಇಲ್ಲೇ ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆ ಮಾಡ್ತಾರೆ. ಆದರೆ ಇವರಿಗೆ ಅಧಿವೇಶನ ಭತ್ಯೆ ಇಲ್ಲ, ಕೊಡ್ತಾ ಇಲ್ಲ ಸರ್ಕಾರ. ಆದರೆ ಬೆಂಗಳೂರಲ್ಲಿ ಈಗಿನ ಅಧಿವೇಶನ ಸ್ಟಾರ್ಟ್ ಆಗಿದೆ 15 ತಾರೀಕಿಂದ. ಬೆಂಗಳೂರಿನ ವಿಧಾನಸಭೆಯಲ್ಲಿದ್ದ ಸಿಬ್ಬಂದಿಗಳಿಗೂ ಕೂಡ ಅಧಿಕಾರಿ ಸಿಬ್ಬಂದಿಗಳಿಗೆ ಭತ್ಯೆಯನ್ನು ಕೊಡ್ತಾರೆ. ಮಾಧ್ಯಮ ಸ್ನೇಹಿತರಿಗೆ ಗಮನಿಸಬೇಕು. ನಮ್ಮದೇನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳು ಅವರು ಕೆಲಸ ಮಾಡ್ತಾರೆ, ಅವ್ರಿಗೂ ಕೊಡಬೇಕು. ಅಥವಾ ಬೆಳಗಾವಿಯಲ್ಲಿ ಅಧಿವೇಶನದಾಗ ಅನ್ಯ ಸಿಬ್ಬಂದಿ ಕೊಡುವಂಥ ಅವಶ್ಯಕತೆ ಏನಿದೆ. 82,94,000 ರೂಪಾಯಿ ಇದು ಸಾರ್ವಜನಿಕರ ತೆರಿಗೆ ಹಣ. ಅದಲ್ಲದೆ 63 ಜನ ವಿಧಾನ ಪರಿಷತ್ ಸದಸ್ಯರು ಕಾರ್ಯಕಲಾಪದಲ್ಲಿ ಭಾಗವಹಿಸಿದ್ರು. ಅವ್ರದ್ದು ಪ್ರಯಾಣ ಭತ್ಯೆ 38,10,000 ರೂಪಾಯಿ ಆಗಿದೆ. ಇನ್ನು ಅಧಿವೇಶನದಲ್ಲಿ ಭಾಗವಹಿಸಿದ ಗಣ್ಯಮಾನ್ಯರು, ಮಾರ್ಷಲ್ಗಳು ಅವರೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಅವರಿಗೆ ಒಳ್ಳೆಯ ಆದ್ಯತೆ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಅಧಿವೇಶನದಲ್ಲಿ ಆಧಾರ ಆದ್ಯತೆಗೆ ಚ್ಯುತಿ ಬರೋ ರೀತಿಯಲ್ಲಿ ನೋಡ್ಕೋಬೇಕಂತ ಅಧಿಕಾರಿಗಳಿಗೆ ತಾಕೀತು ಮಾಡ್ತಾರೆ. ನಮ್ಮ ಜಿಲ್ಲೆಯ ಅಧಿಕಾರಿಗಳು ಪಾಪ 2 ಸಲ ಮೀಟಿಂಗ್ ಮಾಡಿದ್ರು. ಆದರೆ ಶಾಸಕರಿಗೆ ನೀವು ಇಷ್ಟೆಲ್ಲ ಕೊಡ್ತೀಪ್ಪ, ನೀವು ಇದರಲ್ಲಿ ಭಾಗವಹಿಸಿ ಅಂತ ಹೇಳೋರು ಯಾರೂ ಇಲ್ಲ ಆಗಿದ್ದಾರೆ. ಇಷ್ಟೆಲ್ಲ ಸೌಲಭ್ಯ ಕೊಡ್ತು ಭಾಗವಹಿಸಿ ಅಂತೇಳಿ ಅಲ್ಲಿ ಏನು ಮಾಡಿದಾರೆ, ಅವ್ರು ಚಹಾ, ಕಾಫಿ, ಊಟ, ಉಪಹಾರ ಅದಲ್ಲದೆ ಇದಕ್ಕೆಲ್ಲಕ್ಕೂ ಕೂಡ ಹೋಟೆಲ್ ಸಕ್ಕಮದಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಅವರಿಗೆ. ಅದು ಎಷ್ಟಾಗಿತ್ತು ಅಂದ್ರೆ 2,35,90,238 ರೂಪಾಯಿ. ಗಮನಿಸಬೇಕು.
2,35,94,238 ರೂಪಾಯಿ. ಇಲ್ಲಿ ಏನಾಗ್ತಿತ್ತು ಅಂದ್ರೆ ಅಧಿವೇಶನದಲ್ಲಿ ಊಟ ಕೊಡ್ತಾರೋ ನಾವು ಊಟ ಮಾಡ್ತೀವಿ, ಊಟ ಮಾಡಿದಾಗ ಬಿಲ್ ಏನು ಕೊಡ್ತಾರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಾವು ಪ್ರತಿಯೊಂದು ಹೋಟೆಲ್ಗೆಲ್ಲ ಹೋಟೆಲ್ ಉಳ್ಕೊಂಡಿದ್ದೀವಿ. ಇಲ್ಲಿ ಏನಾಗ್ತದೆ ಅಂದ್ರೆ ಮಂತ್ರಿಗಳಿಗೆ ನಮ್ಮ ಒಂದು ಊಟಕ್ಕೆ ಏನು ರೊಕ್ಕ ಇಡೋದು ಗೊತ್ತಿಲ್ಲ, ಶಾಸಕರಿಗೆ ನಮ್ಮ ಊಟಕ್ಕೆ ಹೋಟೆಲ್ ಸಂಗಮದ ಏನು ರೊಕ್ಕ ಇದ್ದಾರೆ ಗೊತ್ತಿಲ್ಲ, ವಿಧಾನ ಪರಿಷತ್ ಸದಸ್ಯರಿಗೆ ಗೊತ್ತಿಲ್ಲ, ಯಾವುದೇ IAS ಅಧಿಕಾರಿ ನಮ್ಮ ಊಟಕ್ಕೆ ಏನು ರೊಕ್ಕ ಇದ್ದಾರೆ ಗೊತ್ತಿಲ್ಲ. ಅದಕ್ಕೆ ನಾನು ಈ ನಾಡಿನ ಜನರ ಪರವಾಗಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ನೀವೆಲ್ಲ DAA ತಗೊಂಡ್ರು ಸಹಿತ ನಾವೊಂದು ಆತಿಥ್ಯದ ದೃಷ್ಟಿಯಿಂದ, ಮಾನವೀಯತೆ ದೃಷ್ಟಿಯಿಂದ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿಮಗೆಲ್ಲ ಊಟದ ಸೌಲಭ್ಯ ಕೊಡ್ತೀವಿ. ದಯವಿಟ್ಟು ನಿಮ್ಮ ಊಟದ ಬಿಲ್ಲರೇ ಅವ್ರು ಹೆಚ್ಚಿದ್ದಾರೆ ಒಂದು ಪ್ಲೇಟ್ ಅನ್ನೋದು ನಿಮ್ಮ ಸಿಬ್ಬಂದಿ ಇರ್ತಾರೆ ಕೈಯಾಗ ಅವ್ರು ನೋಡ್ಕೊಂಡು ಸಹಿ ಹಾಕೊಂಡ ವ್ಯವಸ್ಥೆ ಮಾಡಿದ್ರೆ ಇದರಲ್ಲಿ ಸಾಕಷ್ಟು ಹಣ ಕಡಿವಾಣ ಆಗೋಗ್ತಿರ್ತದೆ. ಯಾಕಂದ್ರೆ ಒಂದೊಂದು ಊಟಿಗೆ 600-700 ರೂಪಾಯಿ ಖರ್ಚು ಬಿದ್ದಿರ್ಬೋದು, ಇದನ್ನೆಲ್ಲ ನೋಡಿದ್ರೆ. ಅದಕ್ಕೆ ದಯವಿಟ್ಟು ಈಗಲಾದರೂ ಈಗ ನಾಳೆ ಎಲೆಕ್ಷನ್ ನಡೀತೈತಿ, ನೀವು ಊಟದ ಬಿಲ್ ತರಿಸಿ ನೀವು ಸಹಿ ಮಾಡಿದ್ರೆ ಎಲ್ಲ ಎಷ್ಟು ಖರ್ಚಾಗಿರೋದು ನಿಮ್ಗೆ ದಿಗ್ಭ್ರಾಂತ ಹೋದ್ರೆ ಅಂತ ಹೇಳಿ ಬೈತಾ ಇದ್ದೀನಿ. ಅದಲ್ಲದೆ ಈ ಹೋಟೆಲ್ಗಳಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ 86 ಹೋಟೆಲ್ ಇದಾವೆ. 86 ಹೋಟೆಲ್ಗಳಲ್ಲಿ ಲಾಜಿಂಗ್ ರೂಮ್ ಬುಕ್ ಮಾಡಿರೋ. ಇದರ ವೆಚ್ಚ ಬರೋಬ್ಬರಿ 6,82,08,057 ರೂಪಾಯಿ. 6,82,08,057 ರೂಪಾಯಿ. ನೋಡ್ರಿ ಹಾಗೆ ಯಾರ್ದೋ ದುಡ್ಡು ಎಲ್ಲ ಮಾಡಿ ಜಾತ್ರೆ ಅವ್ರು ವ್ಯವಸ್ಥೆ ಮಾಡಲಿ ಬ್ಯಾಡ ಅಂತಿಲ್ಲ. ಆದರೆ ಎಷ್ಟು ಜನರಿಗೆ ರೂಮ್ ಅಲಾಟ್ಮೆಂಟ್ ಇದು ಅವರಲ್ಲಿ ಇದ್ರೂ ಇದು ಕೂಡ ತನಿಖೆ ಆಗೋದಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದಲ್ಲದೆ ಗಣ್ಯಮಾನ್ಯರು, ಸಚಿವರು, ಅಧಿಕಾರಿ ಇವ್ರ ಸಲುವಾಗಿ 60 DV ವಾಹನಗಳನ್ನ, 432 ಇತರ ವಾಹನಗಳನ್ನ ಇಲಾಖೆಯಿಂದ ತಗೊಂಡಿದ್ರು. ಎಲ್ಲ ಇವನ್ನ 117 ಸಚಿವಾಲಯದಿಂದ ಇವಕ್ಕೆ ಇಂಧನ